ಹುಬ್ಬಳ್ಳಿಯಾಗ ರಾಜ್ ಕಪ್ ರಂಗು ಆಡೋರಿಗೆ ಗೆಲ್ಲು ಗುಂಗು ಕಡಿ ಪಂದ್ಯದಾಗ ಸಣ್ಣ ಗದ್ಲ. ಹುಬ್ಬಳ್ಳಿಯಾಗ ಕನ್ನಡ ಚಿತ್ರಮಂದಿ ಕ್ರಿಕೆಟ್ ಆಟ ಮುಗಿಯೋ ಹಂತಕ್ಕೆ ಬಂದೈತಿ. ಕಡಿ ಪಂದ್ಯದಾಗ ಶಿವಣ್ಣನ ನಿರ್ಮಾಪಕರ ಸಂಘ ಮತ್ತು ಸುದೀಪ್ ನಡು ಆಟ ನಡಿಲಿಕತ್ತಿತ್ತು. ಮೊದಲು ಬ್ಯಾಟಿಂಗ್ ಮಾಡಾಕ ಇಳಿದ ಶಿವಣ್ಣ ತಂಡ 9 ಓವರ್ ಹೊತ್ತಿಗೆ 87 ಓಟ ಗಳಿಸಿದ್ರು. ಧರ್ಮ ಮತ್ತು ಪ್ರದೀಪ್ ಅನ್ನೋರು ಮಸ್ತ್ ಆಡಾಕತ್ತಿದ್ರು. ಈ ಹೊತ್ನ್ಯಾಗ ಧರ್ಮ ಮತ್ತು ಸುದೀಪ್ ನಡುವೆ ಸಣ್ಣದಾಗಿ ಜಗಳ ಶುರು ಆತ. ಆವಾಗ ಸ್ವಲ್ಪ ಹೊತ್ತು ಪಂದ್ಯ ನಡಿಲಿಲ್ಲ. ಆಗ ರಾಘಣ್ಣ ಬಂದು ಎರಡೂ ಕಡೆಯವ್ರನ್ನ ಸಂಭಾಳಿಸ್ಕೊಂಡು ಹೋದ್ರು. ಆಟಗಾರರು ದಯವಿಟ್ಟು ಕ್ರೀಡಾಂಗಣದ ಒಳಗೆ ಇರಬೇಕು. ಆಟಗಾರರು ದಯವಿಟ್ಟು ಕ್ರೀಡಾಂಗಣದ ಒಳಗೆ ಇರಿ. ಗೊಂದಲದ ವಾತಾವರಣ. ಆಮೇಲೆ ಸುದೀಪ್ ಅವರು ಮಾತಾಡಿ, ನಾವಿಲ್ಲಿ ಆಟ ಆಡಕ್ ಬಂತೀವಿ, ಜಗಳ ಮಾಡಕ್ ಅಲ್ಲ ಅಂದ್ರ. ಯಾರ ಕೈ ಮಾಡಕ್ ಬಂದ್ರ ನಾವು ಸುಮ್ಮಿರಂಗಿಲ್ಲ, ನಮಗೂ ಕೈ ಅದಾವ ಅಂದ್ರ. ಆಮೇಲೆ ಇದರಿಂದ ಏನಾದ್ರ ಮನಸ್ಸಿಗೆ ನೋವಾಗಿದ್ರ ಕ್ಷಮಿಸ್ರಿ ಅಂತ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಕೇಳ್ಕೊಂಡ್ರು. ಇಷ್ಟು ಜನಗಳ ಮಧ್ಯದಲ್ಲಿ ನಾನೊಂದು ಹೇಳಕ್ ಇಷ್ಟಪಡ್ತೀನಿ. ಶಿವಣ್ಣ, ತುಂಬಾ ಇಷ್ಟಪಡ್ತೀವಿ, ತುಂಬಾ ಪ್ರೀತಿಸ್ತೀವಿ ನಾವು ನಿಮ್ಮನ್ನ ಮನಸ್ಪೂರ್ವಕವಾಗಿ. ಓಕೆ, ಬಟ್ ಈ ಮಧ್ಯದಲ್ಲಿ ನಿಮ್ಮ ಅಕ್ಕಪಕ್ಕ ಇರೋರಿಗೆ ಅವ್ರಿಗೆ ಹೇಳಿ, ನಮ್ಮ ಮೇಲೆ ಕೈ ಮುಟ್ಟಕ್ಕಿಂತ ಮುಂಚೆ, ಕೈ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ಯೋಚನೆ ಮಾಡಕ್ಕೆ ಹೇಳಿ ಅವ್ರಿಗೂ. ನಾವು ತುಂಬಾ ಪ್ರೀತಿಸ್ತೀನಿ ಶಿವಣ್ಣ ನಿಮ್ಮನ್ನಾಗ್ಲಿ ರಾಘಣ್ಣನಾಗ್ಲಿ ಎಲ್ಲರೂ ನಾವು ಫಸ್ಟಿಂದಾನು ಪೂಜಿಸಿದೀವಿ. ಬಟ್ ಅಲ್ಲಿ ಅಕ್ಕಪಕ್ಕ ಇರೋರು ಮೈ ಮೇಲೆ ಕೈ ಹಾಕಕ್ ಬರಬಾರ್ದು. ಕೈಗಳು ನಮಗೂ ಇದೆ. ರಾಘಣ್ಣ, ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ನಿಮಗೆ ನಾನು ಏನು ಹೇಳಿಲ್ಲ. ಇಷ್ಟು ಜನದ ಮುಂದೆ ಹೇಳ್ತಾ ಇದ್ದೀನಿ, ನಿಮಗೆ ಏನಾರು ನೋವು ಮಾಡಿದ್ರೆ ನನ್ನ ಕ್ಷಮಿಸ್ಬಿಡಿ, ಬಟ್ ನಾನು ಅದನ್ನೇನು ಹೇಳಿಲ್ಲ. ಆಟ ಅಂದಾಗ ಹಂಗೆ ಒಂದೊಂದ್ಸಲ ಹಂಗೆ ಆಗೋಗ್ಬಿಡುತ್ತೆ. ನಾನು ಹೇಳೋದೇನೆಂದರೆ, ಮೈದಾನ ಒಳಗೆ ಬಂದಮೇಲೆ ನಾವು ಸುಮ್ಮನೆ ಬೌಲಿಂಗ್ ಮಾಡೋದು, ನೀವು ಹೊಡೀರಿ ಅಂತ ಹೇಳೋದು, ಇದೇನಾಗುತ್ತೆ, ಇಂಡೈರೆಕ್ಟಾಗಿ ಪ್ರೊವೋಕ್ ಮಾಡ್ದಂಗಾಗುತ್ತೆ. ಬಟ್ ನಾನು ಹೇಳ್ತೀನಿ ಗೊತ್ತಾ, ಟೀಮ್ ಮೆಂಬರ್ಸ್ಗೆ ದಯವಿಟ್ಟು, ನಾವು ಆಕ್ಟರ್ಸ್ ಮಾಡ್ತೇವೆ, ನೀವು ಟೀಮ್ ಇಟ್ಕೊಂಡು ನಮ್ಮೊಳಗೆ ತಂದಾಕ್ಬೇಡಿ. ದಯವಿಟ್ಟು ಯಾರು ಯಾವ ವಿಷಯಕ್ಕೂ ಹೋಗ್ಬೇಡಿ. ನಾವೆಲ್ಲ ಮ್ಯಾಚ್ ಆಡೋಕ್ಕೆ ಬಂದಿದ್ದು, ನಾವು ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಗೆಲ್ಲಬೇಕೆ ಹೊರತು ಬೇರೆ ವಿಧದಿಂದ ಅಲ್ಲ. ನಾವೇನೇ ಮಾತ್ರ ನಾವು ನೀವು ಅರಿ ಮಾಡಬೇಡಿ. ಗೇಮ್ ನಾಳೆ ನಾವಿಬ್ಬರು ಒಂದೇ ಪಿಕ್ಚರ್ ಮಾಡ್ಬಿಡ್ತೀವಿ, ನೀವೇನು ಮಾಡ್ತೀರಾಗ ಬಿಟ್ಬಿಡಿ. ಬಟ್ ಸುದೀಪ್, ನಾನು ಹಂಗೆ ಹೇಳ್ತೀವಿ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಹಂಗೆ ಆಗೋಗಿದೆ. ಆದರೆ ನೀವು ದಯವಿಟ್ಟು ಇದನ್ನ ಮುಂದುವರ್ಸೋದು ಬೇಡ. ಗೇಮ್ ಮಾಡ್ಕೊಂಡು ಹೋಗೋಣ, ಪ್ರೀತಿಯಿಂದ ಆಡಿ. ಗೆದ್ರು ಸಂತೋಷ, ನಾವು ಗೆದ್ರು ಸಂತೋಷನೇ. ಒಟ್ಟಿನಲ್ಲಿ ಆರ್ಟಿಸ್ಟ್ ಗೆದ್ದಂಗೆ ಆಗುತ್ತೆ. ನಾವು ಬದುಕಿರೋದೇ ಪ್ರೀತಿಗೋಸ್ಕರಣ. ಪ್ರೀತಿ ಬಿಟ್ಟು ನಾವೇನು ಸಂಪಾದಿಸಿಲ್ಲ ಇಂಡಸ್ಟ್ರಿಯಲ್ಲಿ. ಇನ್ನ ಕಡಿ ಪಂದ್ಯದಾಗ ಶಿವಣ್ಣ ಮತ್ತು ಸುದೀಪ್ ತಂಡದ ನಡುವೆ ಭಾರಿ ಪೈಪೋಟಿ ನಡೆದೈತಿ. ಶಿವಣ್ಣ ತಂಡದವರು ಮೊದಲು ಬ್ಯಾಟಿಂಗ್ ಮಾಡಿದ್ರು. ಒಟ್ಟ 90 ಎಸೆತದಾಗ 138 ಓಟ ಗಳಿಸಿದ್ರು. ಇದರಲ್ಲಿ ಸಂತೋಷ್ ಅನ್ನೋರು 47 ಓಟ ಹೊಡೆದು ಮಸ್ತ್ ಬ್ಯಾಟಿಂಗ್ ಮಾಡ್ಯಾನ. ಆಮೇಲೆ ಬ್ಯಾಟಿಂಗ್ ಮಾಡಕ್ ಬಂದು ಸುದೀಪ್ ತಂಡದವರು ಮಸ್ತ್ ಆಡಕತ್ತಾರ. ಬರ್ರಿ ಅಲ್ಲಿಗೆ ಆಟ ಹೆಂಗ್ ನಡಿಲಿಕತ್ತಂತ ನೋಡೋಣ. ಅದ್ದೂರಿ ಈ ಬಾರಿ ಯಾರೂ ಇಲ್ಲದ ಜಾಗದಲ್ಲಿ ಲ್ಯಾಂಡ್ ಆಗಿದೆ ಚೆಂಡು. ಹಾಗಾಗಿ 1 ರನ್ ಮತ್ತೊಂದು ರನ್ಗೆ ಅವಕಾಶ. 2 ರನ್ನಿನ ಸೇರ್ಪಡೆ. ದಿನಕರ್ ತೂಗುದೀಪ್ ಅವರ ನಿರ್ದೇಶನದ ಸಾರ್ಥಿ ಚಿತ್ರ ಈಗಾಗಲೇ ಯಶಸ್ವಿ ಓಟನ್ನು ಪೂರೈಸ್ತಾ ಇದೆ. ಅದನ್ನು ಕೂಡ ನೋಡಬಹುದು. ಭರಣಿ ಮಿನರಲ್ಸ್ ಅವರ ಶಿವ, ಖೋಖೋ ಕೆಪಿ ಶ್ರೀಕಾಂತ್ ಅವರ, ಕನಕಪುರ ಶ್ರೀನಿವಾಸ್ ಅವರ ಶಿವ, ಇಪ್ಪತ್ತು 48 ಈಕ್ವೇಷನ್. ಈ ಬಾರಿ ಕಟ್ ಮಾಡಿದ್ದಾರೆ. 1 ರನ್ನು, 2 ರನ್ನಿನ ಅವಕಾಶ ಕೂಡ. ಓ ಗಲಿಬಿಲಿ ರನ್ಔಟ್ ನಲ್ಲಿ ಮುಕ್ತಾಯವಾಗಿದೆ. ಮತ್ತೊಂದು ವಿಕೆಟ್ನ ಪತನ. 90
ಕಿಚ್ಚ ಸುದೀಪ್, ನಾಯಕ ಕಿಚ್ಚ ಸುದೀಪ್ ಆಗಮಿಸುತ್ತಿದ್ದಾರೆ ಇದೀಗ. ಇದೀಗ ಕಿಚ್ಚ ಸುದೀಪ್ ತಂಡದ ನಾಯಕ, ಹೊಡಿಬಡಿಯ ದಾಂಡಿಗ, ಆಕ್ರಮಣಕಾರಿ ಆಟಗಾರ ಕಿಚ್ಚ ಸುದೀಪ್ ಅವರು ಆಗಮಿಸಿದ್ದಾರೆ. ಕಿಚ್ಚ ಸುದೀಪ್ ಮತ್ತು ಶಿವಣ್ಣ ಅವರು ತಬ್ಬಿಕೊಂಡಿದ್ದಾರೆ, ಸ್ನೇಹ ಪ್ರೀತಿ ವ್ಯಕ್ತಪಡಿಸಿದ್ದಾರೆ. ಶಿವಣ್ಣ ಅವರ ಹುಬ್ಬಳ್ಳಿಯಾಗ ನಡೆಯಕತ್ತಿರೋ ರಾಜ್ ಕಪ್ ಕ್ರಿಕೆಟ್ ಆಟದಾಗ ಈಗ ಕಡಿ ಆಟ ನಡೆದೈತಿ. ಶಿವಣ್ಣ ತಂಡ ಮತ್ತು ಸುದೀಪ್ ತಂಡದ ನಡುವ ಕಡಿ ಆಟ ನಡೆದೈತಿ. ಇದ್ರಾಗ ಈಗಾಗಲೇ ಶಿವಣ್ಣ ಬ್ಯಾಟಿಂಗ್ ಮಾಡ್ಯಾರ, 138 ಓಟ್ ಗಳಿಸ್ಯಾರ. ಅದ್ರಾಗ ಈಗ ಸುದೀಪ್ ತಂಡ ಆಟ ಆಡಕತ್ತೈತಿ, ಸುದೀಪ್ ತಂಡ ಬ್ಯಾಟ್ ಮಾಡಕತ್ತೈತಿ. ಇವ್ರು ಗೆಲ್ಬೇಕಂದ್ರ 139 ಓಟ ಗಳಿಸ್ಬೇಕಾಗೈತಿ. ಇಬ್ಬರ ನಡುವ ಭಾರಿ ಪೈಪೋಟಿಯಿಂದ ಆಟ ನಡೆದೈತಿ. ಈ ಕಡಿ ಆಟ ನೋಡುದಕ್ಕ ಹುಬ್ಬಳ್ಳಿ ಮಂದಿ ತುದಿಗಾಲ್ನಾಗ ನಿಂತು ನೋಡ್ಲಿಕತ್ತಾರ. ಈ ಬಾರಿ ಮೊದಲ ಎಸೆತವನ್ನೇ 4 ರನ್ನಿಗೆ ಎತ್ತಿದ್ದಾರೆ ವಿಷ್ಣುವರ್ಧನ. ಚಿತ್ರದ ಇರುವ ರೀತಿಯನ್ನೇ ಒಂದು ಹೊಡೆತ 4 ರನ್ಗಳು ಕಿಚ್ಚ ಸುದೀಪ್ ಅವರ ಅಕೌಂಟ್ನಲ್ಲಿ. ಓವರ್ನ ಮುಕ್ತಾಯ, ಮೊತ್ತ 96 ಆಗಿದೆ. VRL ಡಾಕ್ಟರ್ ರಾಜ್ ಕಪ್ ಪಂದ್ಯಾವಳಿಯನ್ನ ಸುವರ್ಣ 24x7 ಚಾನೆಲ್ನಲ್ಲಿ ಇಡೀ ನಾಡು ನೋಡ್ತಾ ಇದೆ. ಸುವರ್ಣ 24x7 ಚಾನೆಲ್ಗೆ ಹೃತ್ಪೂರ್ವಕ ಧನ್ಯವಾದಗಳು. 3 ಓವರ್ಗಳಲ್ಲಿ 43 ರನ್ನಿನ ಅವಶ್ಯಕತೆ. 18-43 ಇಕ್ವೇಷನ್. 18 ಎಸೆತ 43 ರನ್ಗಳ ಅವಶ್ಯಕತೆ. ಕೃಷ್ಣ ಬೌಲಿಂಗ್ ಪಥಕ್ಕೆ. ಚಿತ್ರದ ವಿರಾಟ್ ಚಿತ್ರದ ನಿರ್ದೇಶಕ ಎಚ್ ವಾಸು ಅವರು ಬಹಳಷ್ಟು ಶ್ರಮಿಸಿದ್ದಾರೆ ಈ ಪಂದ್ಯಾವಳಿಗೆ. ಆ ಚಿತ್ರದ ವೀನೈಲ್ ಬೋರ್ಡ್ಗಳನ್ನು ಕೂಡ ನೀವು ನೋಡಬಹುದು ಇಲ್ಲೆಲ್ಲೋ. ಶಿವಣ್ಣ ಅವರ ಶಿವ ಚಿತ್ರದ ವೀನೈಲ್ಗಳಿವೆ ಎಲ್ಲ ಕಡೆ. ಈಗ ಬೌಲರ್ ಕೃಷ್ಣ. ನಿಯಮದ ಪ್ರಕಾರವಾಗಿ ಫೀಲ್ಡರ್ಗಳು ಎಲ್ಲಿದ್ದಾರೆ ಅಂತ ಪರಿಶೀಲಿಸ್ತಾ ಇರಬಹುದು. ಹುಬ್ಬಳ್ಳಿಯ ಜನ ಕಿಕ್ಕಿರಿದು ನೆರೆದಿದ್ದಾರೆ ಎಲ್ಲ ಕಡೆ. ಹುಬ್ಬಳ್ಳಿಯ ಜನ ಓವರ್ಫ್ಲೋ, ಹೌಸ್ಫುಲ್ ಆಗಿ ಓವರ್ಫ್ಲೋ ಬರ್ತಾ ಇದೆ. ಕೃಷ್ಣ ಅವರ ಎಸೆತವನ್ನು 1 ರನ್ನಿಗೆ ದಂಡಿಸಿದ್ದಾರೆ ಸೌರವ್. ಇದೀಗ ಕ್ರೇಜಿ ಸ್ಟಾರ್ ಕನಸುಗಾರ ರವಿಚಂದ್ರನ್ ಅವರು ಆಗಮಿಸಿದ್ದಾರೆ ಕ್ರೀಡಾಂಗಣಕ್ಕೆ. ಹೃತ್ಪೂರ್ವಕ ಸ್ವಾಗತ. ನಮ್ಮೆಲ್ಲರ ಕನಸುಗಾರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕ್ರೀಡಾಂಗಣದಲ್ಲಿ. ಸುದೀಪ್ ಅವರು ಜಾಗ ಮಾಡಿಕೊಂಡು ರೂಮ್ ಮಾಡಿಕೊಂಡು ಹೊಡೆಯುವ ಪ್ರಯತ್ನ ಮಾಡಿದ್ರು. ಚೆಂಡು ದಾಂಡಿನ ಸಂಪರ್ಕ ಆಗಲಿಲ್ಲ. 17 ಎಸೆತಗಳಲ್ಲಿ 43 ರನ್ಗಳ ಅವಶ್ಯಕತೆ. 17 ಎಸೆತಗಳಲ್ಲಿ 43 ರನ್ಗಳ ಅವಶ್ಯಕತೆ ಕಿಚಾಸ್ 11ಗೆ. ಕೃಷ್ಣ ಟು ಸುದೀಪ್. ಈ ಬಾರಿ ಸುದೀಪ್ ಅವರ
ಪ್ಯಾಡ್ಗೆ ತಗಲಿ 1 ರನ್ ಪಡೆದುಕೊಂಡಿದ್ದಾರೆ ಕಿಚಾಸ್ 11 ತಂಡ. ಇದರೊಂದಿಗೆ ಸ್ಕೋರ್ 98 ರನ್ನುಗಳು. 16 ಎಸೆತಗಳಲ್ಲಿ 42 ರನ್ನಿನ ಅವಶ್ಯಕತೆ. 16 ಎಸೆತಗಳಲ್ಲಿ 42 ರನ್ನಿನ ಅವಶ್ಯಕತೆ ವಿಜಯಕ್ಕೆ. ಈ ಬಾರಿ 4 ರನ್ನುಗಳು ಆಗುವ ಸಾಧ್ಯತೆ, ಆದರೆ ಉತ್ತಮವಾದ ಫೀಲ್ಡಿಂಗ್ನ ಪ್ರದರ್ಶನ. ಓಡೋಗಿ ಹಿಡಿದಿದ್ದಾರೆ. ಕೇವಲ 2 ರನ್ಗೆ ಸೀಮಿತ. ಇದೀಗ 4 ಎಸೆತಗಳಾಗಿದೆ ಈ ಓವರ್ನಲ್ಲಿ. ಅಂದ್ರೆ ತಂಡದ ಮೊತ್ತ 100 ಆಗಿದೆ. 100 ಸೆಂಚುರಿ. ಸೌರವ್ ಅವರು ಒಂದು ಜಾಣ್ಮೆ ಆಟ ಆಡುವ ಪ್ರಯತ್ನ ಪಟ್ಟರು, ಜಾಣ್ಮೆ ಸಾಧ್ಯವಾಗಲಿಲ್ಲ. ಈ ಬಾರಿ ಬಹುಶಃ ಬೌಂಡ್ರಿ ಕಡೆ ಹೋಗ್ತಾ ಇದೆ, ಆದರೆ ಅದನ್ನು ತಡೆಯುವಲ್ಲಿ ಫೀಲ್ಡರ್ ಯಶಸ್ವಿ ಆಗ್ತಾರೆ ಅನ್ಸುತ್ತೆ. 2 ರನ್ಗಳು ಸುದೀಪ್ ಅವರ ಚಾಕಚಕ್ಯತೆಯ ಫಲವಾಗಿ ದೊರೆತಿದೆ. ಸುದೀಪ್ ಅವರ ಚಾಕಚಕ್ಯತೆಯ ಫಲವಾಗಿ 2 ರನ್ಗಳು. ನಾನ್ ಸ್ಟ್ರೈಕರ್ ಎಂಡ್ನಲ್ಲಿದ್ರು ಕೂಡ 2 ರನ್ಗಳು. ಸುದೀಪ್ ಅವರು ಚಮಕ್ ಕೊಡೋದು ಅಂತ ಹೇಳ್ತಾರೆ ಬೌಲರ್ಗೆ. ಕವಿರಾಜರವರೇ, ಇದೇ ಊರಿನ ನಿರ್ದೇಶಕರಾದ ಮಾಗಡಿ ಪಾಂಡವರು ಕೂಡ ಈ ನಮ್ಮ ನಿರ್ದೇಶಕರಾದ ನಾಗೇಂದ್ರ ಮಾಗಡಿ ಅವರು ಮತ್ತು ಹೆಚ್ವಾಸಿ ಅವರು, ರಂಗನಾಥ್ ಅವರು ದಯಮಾಡಿ ಇಲ್ಲಿ ಬರಬೇಕಾಗಿ ವಿನಂತಿ. ಜಿಮ್ಮಿ ಪತ್ರ. ಈ ಬಾರಿ ಭರ್ಜರಿ ಹೊಡೆತಕ್ಕೆ ಕೈ ಹಾಕಿದ್ರು ಸೌರವ್ ಅವರು, ಆದರೆ ಚೆಂಡು ಮತ್ತು ದಾಂಡಿನ ಸಂಪರ್ಕ ಆಗಲಿಲ್ಲ. ಓವರ್ನ ಮುಕ್ತಾಯವಾಗಿದೆ. 13 ಓವರ್ಗಳ ಮುಕ್ತಾಯ. ಪ್ರಮುಖ 4 ಆಟಗಾರರನ್ನು ಕಳೆದುಕೊಂಡಿರುವ ಕಿಚ್ಚ 11 ತಂಡ 102 ರನ್ನುಗಳನ್ನು ಕಲೆ ಹಾಕಿದ್ದು, ಅಂತಿಮವಾಗಿ ಇಲ್ಲಿ 2 ಓವರ್ ಮಾತ್ರ ಬಾಕಿ ಇದೆ. 12 ಎಸೆತಗಳು ಮಾತ್ರ ಬಾಕಿ ಇದೆ. 37 ರನ್ನುಗಳ ಅವಶ್ಯಕತೆ. ಆಫ್ಟರ್ ದ ಕಂಪ್ಲೀಷನ್ ಆಫ್ 13 overs, now total score moves on to 102 runs for the loss of 4 wickets. Now last 2 overs remaining, 12 balls remaining now, 37 runs required, 6 wickets in hand. 12 ಎಸೆತಗಳಲ್ಲಿ 37 ರನ್ಗಳ ಅವಶ್ಯಕತೆ ಕಿಚಾಸ್ 11 ಡೇರಿಂಗ್ ಡ್ಯಾನ್ಸರ್ಸ್ಗೆ ಗೆಲ್ಲಲಿಕ್ಕೆ. ಪ್ರತಿ ಓವರಿಗೆ 18.5 ರನ್ ರೇಟ್ ಅವಶ್ಯಕತೆ. 3